ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸಿನಕಡವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವಪೇಟ್, ಮಡಿಕೇರಿ. ಕೊಡಗು ಚಾನೆಲ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತೆಗಳ ಮುಖ್ಯಾಂಶಗಳು. ಮಡಿಕೇರಿಯಲ್ಲಿ ಜಿಲ್ಲಾ ಬಿಜೆಪಿಯಿಂದ ಜನಜಾಗೃತಿ. ಪೌರತ್ವ ಕಾಯ್ದೆಯಿಂದ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಇಲ್ಲ, ರಹೀಂ ಉಚ್ಚಿಲ್ ಭರವಸೆ. ಜನವರಿ 19ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಮಕ್ಕಳ ಸದೃಢ ಭವಿಷ್ಯಕ್ಕಾಗಿ 2 ಹನಿ ಲಸಿಕೆ ಹಾಕಲು ಮಕ್ಕಳ ಅಭಿವೃದ್ಧಿ ಡಾಕ್ಟರ್ ಗೋಪಿನಾಥ್ ಸಲಹೆ. ಗುರುವಾರ ರಾತ್ರಿ ರಶ್ಮಿಕಾ ಮಂದಣ್ಣ ಅವರ ತೀವ್ರ ವಿಚಾರಣೆ, ದಾಖಲೆ ಸಂಗ್ರಹ. ವಯೋಮಿತಿಯವರು ಸಂಚಾರಿ ನಿಯಮಗಳನ್ನು ಪಾಲಿಸುವುದರಿಂದ ವಾಹನ ಅಪರಾಧಗಳು ಇಳಿಮುಖ. ವಿರಾಜಪೇಟೆಯಲ್ಲಿ ನಡೆದ ರಸ್ತೆ ಸುರಕ್ಷಾ ಸಪ್ತಾಹದಲ್ಲಿ ಡಿವೈಎಸ್ಪಿ ಜಯಕುಮಾರ್ ಅಭಿಪ್ರಾಯ. ಗ್ರಾಹಕರ ರಕ್ಷಣಾ ಕಾಯ್ದೆ 2019 ಕಾರ್ಯಕ್ರಮ. ಗ್ರಾಹಕರು ತಮ್ಮ ಹಕ್ಕುಗಳ ಬಗ್ಗೆ ಅರಿತುಕೊಳ್ಳಿ, ಸಿವಿ ಮರಗೂರ ಸಲಹೆ. ಇದೀಗ ವಾರ್ತೆಗಳ ವಿವರ. ಪೌರತ್ವ ತಿದ್ದುಪಡಿ ಕಾಯ್ದೆ ಹೆಸರಿನಲ್ಲಿ ವಿಪಕ್ಷಗಳ ರಾಜಕೀಯ ಬೆಳವಣಿಗೆ ಸಾಧಿಸಲು ಹುನ್ನಾರ ರೂಪಿಸುತ್ತಿದ್ದು, ಕಾಯ್ದೆಯಿಂದ ಭಾರತೀಯ ಮುಸ್ಲಿಮರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗುವುದಿಲ್ಲ ಎಂದು ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ರಹೀಂ ಉಚ್ಚಿಲ ಜನಜಾಗೃತಿ ಸಭೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಹೇಳಿದರು. ಪೌರತ್ವ ತಿದ್ದುಪಡಿ ಕಾಯ್ದೆ ಹೆಸರಲ್ಲಿ ವಿಪಕ್ಷಗಳ ರಾಜಕೀಯ ಬೆಳವಣಿಗೆ ಸಾಧಿಸಲು ಹುನ್ನಾರ ರೂಪಿಸ್ತಾ ಇದ್ದು, ಕಾಯ್ದೆಯಿಂದ ಭಾರತೀಯ ಮುಸ್ಲಿಮರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಅಂತ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ರಹೀಂ ಉಚ್ಚಿಲ್ ಹೇಳಿದರು. ನಗರದ ಗಾಂಧಿ ಮೈದಾನದಲ್ಲಿ ಪೌರತ್ವ ಕಾಯ್ದೆ ಬೆಂಬಲಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಡೆದ ಜನಜಾಗೃತಿ ಸಭೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ದೇಶದಲ್ಲಿ ಪ್ರಧಾನಿ, ಗೃಹ ಸಚಿವ, ಲೋಕಸಭೆ, ರಾಜ್ಯಸಭೆಗಳಿಗೆ ತನ್ನದೇ ಆದ ಗೌರವವಿದೆ. ಭಾರತೀಯತೆಯಿಂದ ಮನದಲ್ಲಿಟ್ಟುಕೊಂಡು ಕಾಯ್ದೆಯನ್ನು ರೂಪಿಸಲಾಗ್ತಾ ಇದೆ. ಸಿಎಎ ಕಾಯ್ದೆ ಕೂಡ ದೇಶದ ಸಮತೋಲನ ಕಾಪಾಡುವ ಕಾಯ್ದೆಯಾಗಿದೆ. ವಿಪಕ್ಷಗಳು ಕಾಯ್ದೆಯನ್ನ ತಿರುಚಿ ಜನರನ್ನ ತಪ್ಪು ದಾರಿಗೆ ಕೊಂಡೊಯ್ತಾ ಇದೆ. ಪೌರತ್ವವನ್ನ ಯಾವುದೇ ಕಾರಣಕ್ಕೂ ಕಸಿದುಕೊಳ್ಳುವುದಿಲ್ಲ ಎಂದು ಪ್ರಧಾನಿ, ಗೃಹ ಸಚಿವರು ಸ್ಪಷ್ಟನೆ ನೀಡಿದರೂ ಕೂಡ ಕೆಲವರು ಇದನ್ನು ವಿರೋಧಿಸ್ತಾ ಇರುವುದು ಉತ್ತಮ ಬೆಳವಣಿಗೆಯಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಕೂಡ ರಾಜ್ಯದ ಮುಸ್ಲಿಮರಿಗೆ ಏನಾದರೂ ಸಮಸ್ಯೆ ಆದರೆ ತಾನು ಹೊಣೆ ಎಂಬ ಮಾತಿನ ಮೂಲಕ ಸ್ಥೈರ್ಯ ತುಂಬಿದ್ದಾರೆ. ಇಲ್ಲಿರತಕ್ಕಂಥ ಮುಸಲ್ಮಾನರು ಎಲ್ಲರೂ ದೇಶದಿಂದ ಹೊರಗೆ ಹೋಗ್ತಾರೆ. ಸಿಎಎ ಬಂದ್ರೆ ಎಲ್ಲ ಮುಸಲ್ಮಾನರನ್ನ ಒಂದು ಜೈಲಿಗೆ ಹಾಕ್ತಾರೆ. ವಿಶೇಷವಾದ ಜೈಲು ಸಿದ್ಧಪಡಿಸಲಾಗಿದೆ. ಸಿಎಎ ತರುವಂತ ಉದ್ದೇಶವೇ ಇಲ್ಲಿರತಕ್ಕಂಥ ಮುಸಲ್ಮಾನರನ್ನು ಹೊರಗೆ ಹಾಕಲಿಕ್ಕೆ. ಈ ರೀತಿಯ ಒಂದು ಭಯವನ್ನ ಮುಸಲ್ಮಾನರ ಮನಸ್ಸಿನಲ್ಲಿ ಇವತ್ತು ಈ ಸೋ ಕಾಲ್ಡ್ ಜಾತ್ಯತೀತವಾದಿಗಳು ಇವತ್ತು ನೀಡ್ತಾ ಇದ್ದಾರೆ. ಭಾರತ ದೇಶದ ನಮ್ಮ ಸಂವಿಧಾನದಲ್ಲಿ ಪ್ರಧಾನಮಂತ್ರಿಗಳು ಅಂತ ಹೇಳಿದ್ರೆ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಇನ್ನೊಂದು ಕಡೆ ಆದರೆ ಪ್ರಧಾನಮಂತ್ರಿ ಅನ್ನತಕ್ಕಂಥ ಹುದ್ದೆಗೆ ಒಂದು ವಿಶೇಷವಾದ ಗೌರವ ಇದೆ. ರಾಷ್ಟ್ರದ ಗೃಹ ಸಚಿವರು ಅನ್ನತಕ್ಕಂಥ ಹುದ್ದೆಗೆ ಒಂದು ವಿಶೇಷವಾದ ಅರ್ಥ ಇದೆ. ಲೋಕಸಭೆ, ವಿಧಾನಸಭಾ ಮಂಡಲಗಳು ಇದಕ್ಕೆ ವಿಶೇಷವಾದ ಅರ್ಥಗಳಿದೆ. ಈ ಎಲ್ಲ ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳ್ತಾರೆ, ಇದು ಪೌರತ್ವವನ್ನ ಕೊಡುವ ಬಿಲ್ ಆಗಿದೆ, ಯಾರದೇ ಪೌರತ್ವವನ್ನ ಕಿತ್ತುಕೊಳ್ಳುವ ಬಿಲ್ ಅಲ್ಲ ಅನ್ನತಕ್ಕಂಥ ಮಾತನ್ನ ದೇಶದ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರು. ಇನ್ನು ಮುಂದಕ್ಕೆ ಹೋಗಿ ಭಾರತ ದೇಶದಲ್ಲಿ ಎಷ್ಟು ಪತ್ರಿಕೆಗಳಿದೆ ಅಷ್ಟು ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕುವ ಮೂಲಕ ಕೂಡ ಹೇಳಿದರು. ಇನ್ನು ಮುಂದೆ ಹೋಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಯಡಿಯೂರಪ್ಪನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಮುಸಲ್ಮಾನಿಗೆ ತೊಂದರೆಯಾಗದ್ರ ಜವಾಬ್ದಾರಿಯನ್ನು ನಾನು ಹೊರ್ತೇನೆ ಅಂತೇಳಿ. ಇಷ್ಟು ಹೇಳಿದ ನಂತರವೂ
ಅವರ ಮನಸ್ಸಿಗೆ ಈ ಕಾನೂನು ಬಂದಾಗ ಖಂಡಿತವಾಗಿಯೂ ಯಾರಿಗೆ ತೊಂದರೆ ಇಲ್ಲ ಅಂತೇಳಿ ಗೊತ್ತಿದ್ದ ನಂತರವೂ ಪ್ರತಿಭಟನೆ ಹೆಸರಲ್ಲಿ ಒಂದಾಗಬೇಕಾದ್ರೆ ಅದರ ಕಾರಣ ಏನು ಅನ್ನುವಂಥದ್ದನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ಅಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಆ ಘಟನೆ ಏನಿದೆ, ಅದೇ ರೀತಿ ಟ್ರಿಪಲ್ ತಲಾಖಿನ ಸಂಬಂಧವಾಗಿ ಅದೆಷ್ಟೋ ಮುಸ್ಲಿಂ ಮಹಿಳೆಯರಿಗೆ ಅಲ್ಲಿ ನ್ಯಾಯ ಲಭಿಸಿತು. ಇನ್ನು ಮುಂದಕ್ಕೆ ಹೋದರೆ ರಾಮ ಮಂದಿರದ ಆ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನ ಆದಾಗ ಇಡೀ ಭಾರತ ದೇಶದ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಯಾವುದೇ ಒಂದು ಜಗಳವಾಗದೆ ಬಹಳ ಶಾಂತಿ ಸಂಯಮವನ್ನ ಕಾದುಕೊಂಡಂತ ಸಂದರ್ಭದಲ್ಲಿ ಕೆಲವು ಅತೃಪ್ತ ಆತ್ಮಗಳು ಈ ರೀತಿಯಾದಾಗ ಏನೋ ಘರ್ಷಣೆ ಆಗಬೇಕಂತೇಳಿ ಕಾಯ್ತಾ ಇತ್ತು. ಕೆಲವು ಅತೃಪ್ತ ಆತ್ಮಗಳು ಕಾಯ್ತಾ ಇತ್ತು. ಆದ್ರೆ ಅವರಿಗೆ ಈ ಒಂದು ಕಾಯಿದೆ ಒಂದು ಅಸ್ತ್ರವಾಗಿ ಬಂತು. ಆ ಕಾರಣಕ್ಕಾಗಿ ಇವರೆಲ್ಲರೂ ಇಲ್ಲಿ ಒಂದಾಗಿಕೊಂಡು ಇವತ್ತು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಎಂಎಲ್ಸಿ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ಭಾರತದಲ್ಲಿಂದ ಕಾಂಗ್ರೆಸ್ ಮತ್ತು ಪಾಕಿಸ್ತಾನದ ನಿಲುವು ಒಂದೇ ಆಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರವೊಂದ ರಾಜಕೀಯವಾಗಿ ಸೋಲಿಸುವ ಯಾವುದೇ ಅಸ್ತ್ರ ಇಲ್ಲದೆ ಕಾಯ್ದೆಯಿಂದ ಬಳಸಿಕೊಂಡು ಕಾಂಗ್ರೆಸ್ ಬೆಳವಣಿಗೆ ಸಾಧಿಸಲು ವಿಫಲ ಯತ್ನ ಮಾಡ್ತಾ ಇದೆ. ತ್ರಿವಳಿ ತಲಾಖ್ ನಿಷೇಧದ ಮೂಲಕ ಮುಸ್ಲಿಂ ಮಹಿಳೆಯರ ಶೋಷಣೆಯಿಂದ ಕೇಂದ್ರ ಸರ್ಕಾರ ನಿಲ್ಲಿಸಿದೆ. ಆರ್ಟಿಕಲ್ 370 ರದ್ದುಗೊಳಿಸಿ ಕಾಶ್ಮೀರವೊಂದ ದೇಶದ ಅಂಗವನ್ನಾಗಿ ಮಾಡಿಕೊಂಡಿದೆ. ಪೌರತ್ವ ಕಾಯ್ದೆ ಮೂಲಕ ನಾಗರಿಕತ್ವದ ವ್ಯವಸ್ಥೆಯಿಂದ ಬಲಪಡಿಸಲಾಗ್ತಾ ಇದೆ ಎಂದರು. ಬಾಂಗ್ಲಾ, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಹಿಂದೂಗಳಿಗೆ ಪೌರತ್ವವನ್ನು ಕೊಡಬೇಕು ಅಂತ ಮನಮೋಹನ್ ಸಿಂಗ್ ಅವರು ಎದ್ದು ನಿಂತು ಭಾಷಣ ಮಾಡ್ತಾರೆ. ಅವ್ರ ಜೊತೆನಲ್ಲಿ ಅವ್ರ ಪಕ್ಕದಲ್ಲಿನೇ ಇವತ್ತು ರಾಜಸ್ಥಾನದ ಚೀಫ್ ಮಿನಿಸ್ಟರ್ ಆಗಿದಾರಲ್ಲ, ಅವ್ರ ಹೆಸರೇನು, ಅಶೋಕ್ ಗೆಹ್ಲೋಟ್ ಕೂಡ ಅವತ್ತು ರಾಜ್ಯಸಭಾ ಸದಸ್ಯರಾಗಿರ್ತಾರೆ. ಅವರಿಬ್ರು ಹೇಳ್ತಾರೆ ಆ 3 ದೇಶದಿಂದ ಬಂದಿರತಕ್ಕಂಥ ಹಿಂದೂಗಳಿಗೆ ಪೌರತ್ವವನ್ನು ಕೊಡಬೇಕು ಅಂತೇಳಿ. ನಾನು ಈಗ ಕೇಳ್ತೇನೆ, ಮನಮೋಹನ್ ಸಿಂಗ್ ಅವರೇ ಇವತ್ತ್ಯಾಕೆ ಮೌನ ವಹಿಸಿದ್ರಿ? ಸೋನಿಯಾ ಗಾಂಧಿ ಬೇಡ ಅಂತ ಹೇಳಿದ್ರ? ಏನಾಗಿದೆ ನಿಮಗೆ ಮನಮೋಹನ್ ಸಿಂಗ್ ಅವರೇ? ಈ ರೀತಿಯ ಸಂವಿಧಾನ ವಿರುದ್ಧವಾಗಿ ಸತ್ಯವನ್ನ ಮುಚ್ಚಿಟ್ಟು ಸೋನಿಯಾ ಗಾಂಧಿಯವರ ಮಾತನ್ನ ಕೇಳೋದು ಕೂಡ ಒಂದು ರೀತಿ ಗುಲಾಮಿತನ, ದಾಸ್ಯತೆಯ ಪರಮಾವಧಿ. ಸತ್ಯವನ್ನ ಮುಚ್ಚಿಡಬಾರದು. ಸತ್ಯ ಹೇಳಿ ನಿಮಗೆ ಧೈರ್ಯ ಇದ್ರೆ. ಈ ಒಂದು ಕಾಯ್ದೆಯಲ್ಲಿ ಏನಿದೆ ಇದರಲ್ಲಿ ಬಹಳ ಸ್ಪಷ್ಟತೆ ಇರಲಿ. ಇದು ಯಾರ ಪೌರತ್ವವನ್ನ ಅಥವಾ ಸಿಟಿಸನ್ಶಿಪ್ ಅನ್ನ ಕಿತ್ತುಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಯಾರ ಪೌರತ್ವವನ್ನು ಕಿತ್ತುಕೊಳ್ಳುವಂತ ತಿದ್ದುಪಡಿ ಇರಲ್ಲ. ಏನ್ ಹೇಳಿದೆ ತಿದ್ದುಪಡಿಯಲ್ಲಿ? ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನು, 2014 ಡಿಸೆಂಬರ್ 31 ಈ ದೇಶದೊಳಗೆ ಅಕ್ರಮವಾಗಿ ವಾಸಿಸಿರುವಂತ ಹಿಂದೂಗಳು, ಬೌದ್ಧರು, ಸಿಖ್ಖರು, ಜೈನರು, ಪಾರ್ಸಿ ಮತ್ತು ಕ್ರಿಶ್ಚಿಯನ್ಸ್ 3 ದೇಶಗಳನ್ನು ಗುರುತು ಮಾಡಿದ್ದಾರೆ. ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಅಲ್ಲಿ ಧಾರ್ಮಿಕ ಕಿರುಕುಳವನ್ನ ಸಹಿಸಲಾರದೆ ನೊಂದು ಭಾರತದಲ್ಲಿದ್ದಾರೆ. ಅವರಿಗೆ ಈ ಕಾಯ್ದೆಯ ವಿನಾಯಿತಿ ಕೋರಿ ಭಾರತದ ಪೌರತ್ವ ಕೊಡಬೇಕು. ಅದಕ್ಕೆ ಬೇಕಾದಂತ ತಿದ್ದುಪಡಿಯನ್ನ 4 ಕಡೆ ಮಾಡಿದ್ದಾರೆ. ಇಷ್ಟು ಬಿಟ್ಟರೆ ಈ ಕಾಯ್ದೆಯಲ್ಲಿ ಏನಿದೆ ಹೇಳಬೇಕಲ್ಲ. ಯಾಕೆ ತಿದ್ದುಪಡಿ? ಅದು ಪೌರತ್ವ ಅಥವಾ ಇಲ್ಲಿಯ ಜನರಿಗೆ ವಿರೋಧ ಅಂತ ಎಲ್ಲವನ್ನೂ ಹೇಳ್ತಾರೆ. ಈ ತಿದ್ದುಪಡಿಯೇ ನಾನು ನೋಡಿದ್ದೀನಿ ಅಬ್ಜೆಕ್ಷನ್ ಹೇಳುವಂಥವ್ರು. ಈ ತಿದ್ದುಪಡಿಯೇ ಸಂವಿಧಾನ ವಿರೋಧಿ ಅನ್ನುವಂಥದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಬಹುಶಃ ಸಂವಿಧಾನದಲ್ಲೇ ಇದಕ್ಕೆ ಅವಕಾಶ ಇದೆ. ಮೊದಲ ಬಾರಿಗೆ 1955ನೇ ಇಸ್ವಿಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ಆ ಭಾರತ ಪೌರತ್ವ ಕಾಯ್ದೆ ಸಿಟಿಸನ್ಶಿಪ್ ಆಕ್ಟ್ 1955 ಇದನ್ನ ಜಾರಿಗೆ ತಂದಿದ್ದಾರೆ. ಏನು ಸುಮ್ಮನೆ ತಂದ್ರ? ನಮ್ಮ ಸಂವಿಧಾನದ ಪರಿಚ್ಛೇದ ಅಥವಾ ಆರ್ಟಿಕಲ್ 11 ಅಲ್ಲಿ ಲೋಕಸಭೆಗೆ ಅಥವಾ ಪಾರ್ಲಿಮೆಂಟಿಗೆ ಕಾಯ್ದೆ ತರುವ ಅವಕಾಶ ಇದೆ. ಸಿಟಿಸನ್ಶಿಪ್ ಆಕ್ಟ್ ಏನಿದೆ ಅದನ್ನ ತರುವಂತ ಮುಕ್ತ ಅವಕಾಶ ಇದೆ. ಅದನ್ನ ಆಗ ತಂದಿದ್ದಾರೆ. ಆಮೇಲೆ ಕಾಂಗ್ರೆಸ್ ಸರ್ಕಾರನೇ
ಅದಕ್ಕೆ ಹಲವಾರು ತಿದ್ದುಪಡಿಗಳನ್ನ ಮಾಡಿದೆ. ಆಗ ಯಾರು ವಿರೋಧವನ್ನು ಹೇಳಲಿಲ್ಲ. ಮತ್ತೆ ಹೇಗೆ ಸಂವಿಧಾನ ವಿರೋಧಿ? ಸಂವಿಧಾನದಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ಆರ್ಟಿಕಲ್ 11 ಕಾಯ್ದೆನೂ ತರಬಹುದು, ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯನ್ನು ತರಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ. ಅದರ ಪ್ರಕಾರವನ್ನ ಮಾಡಿದೆ. ಈ ಕಾಯ್ದೆಯನ್ನ ಏಕಾಏಕಿ ತಂದ್ರು ಚರ್ಚೆಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಮ್ಮ ವಿರೋಧಿಗಳು ಹೇಳೋದನ್ನ ನಾನು ಕೇಳಿದ್ದೇನೆ. ಏಕಾಏಕಿ ತರಲಿಲ್ಲ. ಬಹುಶಃ ಈ ಕಾಯ್ದೆ ಮೊದಲ ಬಾರಿಗೆ ಲೋಕಸಭೆಯಲ್ಲಿ 2016ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆಗ CAB ಅಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿ ಮಾಡಿದ್ರು. ಆಗ ಅದು ಚರ್ಚೆ ಆದಾಗ ಇದನ್ನ ಒಂದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಪಕ್ಷಗಳನ್ನು ಒಳಗೊಂಡಂತ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಕೊಡಬೇಕು ಅಂತಾದಾಗ ಪ್ರಧಾನಮಂತ್ರಿಗಳು ಅಥವಾ ಲೋಕಸಭಾ ಸ್ಪೀಕರ್ ಅದನ್ನು ಒಪ್ಪಿಸಿ ಅವರು ಎಲ್ಲ ಚರ್ಚೆ ಮಾಡಿ, ಎಲ್ಲ ವಿರೋಧ ಪಕ್ಷಗಳು ಅದನ್ನ ಚರ್ಚೆ ಮಾಡಿ ಬಿಲ್ಲು ಮತ್ತೆ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಯಿತು. 2017ರಲ್ಲಿ ಅದು ಇಂಟ್ರೊಡ್ಯೂಸ್ ಆಗಿ ಲೋಕಸಭೆಯಲ್ಲಿ ಪಾಸ್ ಕೂಡ ಆಗಿತ್ತು. ಆದರೆ ಆಗ ಆ ಲೋಕಸಭೆ ವಿಸರ್ಜನೆ ಆಗಿತ್ತು, ರಾಜ್ಯಸಭೆಗೆ ಹೋಗಿಲ್ಲ, ಹಾಗೆ ಉಳಿತು. ಮತ್ತೆ 2ನೇ ಬಾರಿ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ಅಮಿತ್ ಶಾ ಅವರು ಆಸ್ ಹೋಮ್ ಮಿನಿಸ್ಟರ್ ಆ ಬಿಲ್ ಅನ್ನ ಡಿಸೆಂಬರ್ ತಿಂಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ವಿಸ್ತೃತ ಚರ್ಚೆಗಳು ಆದ್ಮೇಲೆ ಬಿಲ್ ಪಾಸ್ ಆಗಿದೆ. ಅದು ಹೇಗೆ ಆಲ್ ಆಫ್ ಎ ಸಡನ್ ತಂದಿದ್ದು, ಯಾರ ಗಮನಕ್ಕೂ ತಾರದೆ ಚರ್ಚೆಯಲ್ಲಿ ಬಹಳ ಮಾತಾಡಿದ್ರಲ್ಲ. ಲೋಕಸಭೆ ಪ್ರೊಸೀಡಿಂಗ್ಸ್ ನೋಡಿದ್ರೆ ಇವತ್ತು ಏನು ಹೇಳ್ತಾ ಇದ್ದಾರೆ, ಇವತ್ತು ಸಾರ್ವಜನಿಕ ಸಭೆಯಲ್ಲಿ ಆ ಒಂದು ವರ್ಗದ ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರಲ್ಲ, ಅದನ್ನ ಲೋಕಸಭೆ ಹೇಳ್ಬೋದಿತ್ತಲ್ಲ. ಅಲ್ಲೂ ಕೂಡ ಅಮಿತ್ ಶಾ ಅವರು ಬಹಳ ಸ್ಪಷ್ಟನೆಯನ್ನ ಮಾಡಿದ್ದಾರೆ. ಈ ತಿದ್ದುಪಡಿ ಯಾರ ಪೌರತ್ವವನ್ನು ನಾವು ತೆಗೆದು ಹಾಕೋದಿಲ್ಲ, ಅದರ ಬದಲಾಗಿ ಈ ನೊಂದ ಜನರಿಗೆ 6 ವರ್ಗದ ಜನ 3 ದೇಶಗಳಿಂದ ಯಾರು ಬಂದಿದ್ದಾರೆ ಅವರಿಗೆ ಪೌರತ್ವವನ್ನು ಕೊಡ್ತೇವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ನಮ್ಮ ದೇಶದಲ್ಲಿ ಆರ್ಟಿಕಲ್ 370 ತೆಗೆದುಹಾಕುವಂಥ ಕೆಲಸವನ್ನ ಸನ್ಮಾನ್ಯ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಮಾಡಿದ್ದಾರೆ. ಅದರಿಂದ ಕಾಶ್ಮೀರ ನಮ್ಮದು ಅಂತ ಗಟ್ಟಿಯಾಗಿ ಹೇಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಸನ್ಮಾನ್ಯ ಅಮಿತ್ ಶಾ ಅವರಿಗೂ ಮೋದಿಜಿ ಅವರಿಗೂ ನಾವು ಧನ್ಯವಾದವನ್ನು ಅರ್ಪಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಾನು ಒಂದು 20 ವರ್ಷ ಹಿಂದೆ ಶಾಸನ ಆಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಈಗಿನ ಕೇಂದ್ರದ ಮಂತ್ರಿಗಳಾದಂತಹ ಸದಾನಂದ ಗೌಡರು, ಕಾಂಗ್ರೆಸ್ನ ಒಬ್ಬರು MP ಆದಂತಹ ಮುಗ್ಧರಾಮೇಗೌಡರು ಮತ್ತು ನಾನು ಒಂದು 10 ಜನ ನಾವು MLAಗಳು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದೆವು. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿ ಹೇಗೆ ಇತ್ತು ಅಂತ ಹೇಳಿದ್ರೆ, ನಮ್ಮ ಬಸ್ಸಿನ ಮುಂದೆ ಒಂದು ಆರ್ಮಿ ಜೀಪ್ ಇರ್ತಾ ಇತ್ತು, ಅದರ ಮುಂದೆ ಒಂದು ಪೊಲೀಸ್ ಜೀಪ್ ಇರ್ತಾ ಇತ್ತು. ಅದೇ ರೀತಿ ಹಿಂದೆ ಕೂಡ ಒಂದು ಆರ್ಮಿ ಜೀಪ್, ಒಂದು ಪೊಲೀಸ್ ಜೀಪ್ ಇರ್ತಾ ಇತ್ತು. ನಾವು ಆ ಕಾಶ್ಮೀರಕ್ಕೆಲ್ಲ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಲ್ಲಿಯ ಜನಾಂಗದವ್ರನ್ನ ಕೇಳಿದೆವು, ಏನ್ರಿ ನಿಮಗೆ ಈ ಭಯೋತ್ಪಾದನೆ ಗಲಾಟೆ ಎಲ್ಲ ಆಗ್ತದಲ್ಲ, ಇದೆಲ್ಲ ನಿಮಗೆ ಸಹಕಾರ ಕೊಡ್ತೀರಾ, ನೀವು ಏನ್ ಮಾಡ್ತೀರಿ ಅಂತ ಕೇಳಿದೆವು. ಸ್ವಾಮಿ, ನಮಗೆ ನೀವು ಟೂರಿಸ್ಟ್ ಬಂದ್ರೆ ಮಾತ್ರ ನಮ್ಮ ಜೀವಮಾನ, ನಾವು ಅಲ್ಪ ಸ್ವಲ್ಪ ಕುದುರೆಯಲ್ಲಿ ನಿಮ್ಮನ್ನ ಕೂರಿಸ್ಕೊಂಡು ಒಂದು 5 ಕಿಲೋಮೀಟರ್ವರೆಗೆ ಕರ್ಕೊಂಡು ಹೋಗಿ 250 ರೂಪಾಯಿ ನಿಮ್ಮನ್ನು ತಗೊಳ್ಳೋದ್ರಿಂದ ನಮ್ಮ ಕುಟುಂಬನ ಸಾಕ್ತೇವೆ ಅಂತ ಹೇಳಿದ ಮಾತನ್ನ ಅಲ್ಲಿಯ ಲೋಕಲ್ ಕಾಶ್ಮೀರದವರು ಹೇಳಿದರು. ಅದೇ ಸಂದರ್ಭದಲ್ಲಿ ಮಾರನೇ ದಿವಸ ನಾವು ಆ ಕಾಶ್ಮೀರದಲ್ಲಿ ಒಂದು ಹೋಟೆಲಲ್ಲಿ ಟೀ ಕುಡಿಯುವ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಆ ಹೋಟೆಲ್ ನಮಗೆ ಟೀ ಹೇಳಿದೆವು. ನಾವು ಟೀ ಕುಡಿತಾ ಇದ್ದೆವು. ಕುಡಿದಂಥ ಸಂದರ್ಭದಲ್ಲಿ ಒಬ್ಬರು ಸೈನಿಕರು ಅಲ್ಲಿಗೆ ಬಂದರು. ಆ ಸೈನಿಕರು ಬಂದ್ಬಿಟ್ಟು ನಮಗೆ ಒಂದು ವೋಚರ್ ಕೊಡಪ್ಪ, ನಿನ್ನೆ ನಾವು ಟೀ ಪಾರ್ಟಿ ಮಾಡಿದ್ದೇವಲ್ಲ, ಸರ್ಕಾರಕ್ಕೆ ನಾನು ವೋಚರನ್ನು ಕೊಡಬೇಕು, ಖರ್ಚಾಗಿದ ಮಾಹಿತಿಯನ್ನು ಕೊಡಬೇಕಾಗ್ತದೆ, ಅದಕ್ಕೆ ವೋಚರ್ ಕೊಡು ಅಂತೇಳಿ ಅವ ರೆವಿನ್ಯೂ ಸ್ಟ್ಯಾಂಪ್ ಹಾಕೊಂಡು ಆ ವೋಚರ್ನ ತಗೊಂಡ್ಬಂದ್ರು. ಅಷ್ಟೊತ್ತಿಗೆ ಆ ಹೋಟೆಲ್ನ ಮಾಲೀಕ ಏನು ಹೇಳ್ದ ಅಂತ ಹೇಳಿದ್ರೆ, ಆ ರೆವಿನ್ಯೂ ಸ್ಟ್ಯಾಂಪ್ ಅನ್ನು ನೋಡಿ, ಈ रेवेन्यू स्टैम्प उधर चलता नहीं इंडिया में चलता है, उधर चलता नहीं इंडिया में चलता है ಅಂತ.
ನಮಗೆ ಕೇಳಿದಾಗ ಒಂದು ಮೈಯಲ್ಲೆಲ್ಲ ಒಂದು ಕೂದಲೆಲ್ಲ ನೆಟ್ಟಗಾಯ್ತು, ವೈಬ್ರೇಷನ್ ಶುರು ಹತ್ರ ಆಯ್ತು. ಇದು ಇಂಡಿಯಾದಲ್ಲಿ ಇದೆ ಅಂತ ಹೇಳೋದು ಕೂಡ ಅವರ ಕಲ್ಪನೆಯಲ್ಲಿ ಇರಲಿಲ್ಲ ಅಂತ ಹೇಳೋದು ಕೂಡ ನಾವು ನೋಡಿದ್ದೇವೆ. ಇವತ್ತು ಕಾಶ್ಮೀರ ನಮ್ಮದು ಅಂತ ಹೇಳುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಆ ರೀತಿಯಲ್ಲಿ ಈ ಸರ್ಕಾರದಲ್ಲಿ ಕೂಡ ಅಷ್ಟೇ ನಮ್ಮ ಈಗಿನ ಕೇಂದ್ರದ ಗೃಹ ಮಂತ್ರಿಗಳಾದಂಥ ನಮ್ಮ ದೇಶದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಅಮಿತ್ ಶಾ ಅವರು ನಮ್ಮ ಹಳೆ ಕಾಲದಿಂದ ಬಂದಂತ ಜನ ಯಾರಿದ್ದಾರೆ ಅವರಿಗೆ ಇವತ್ತು ಕೂಡ ಪೌರತ್ವ ಇಲ್ಲ ಅಂತವರಿಗೆ 2014 ತನಕ ಬಂದವರಿಗೆಲ್ಲರೂ ಕೂಡ ಪೌರತ್ವನ ಕೊಡಬೇಕು ಅಂತೇಳಿ ಒಂದು ಕಾಯ್ದೆನ ತಿದ್ದುಪಡಿ ಮಾಡಿ ತಂದು, ಆ ಕಾಯ್ದೆನ ತರಬೇಕಾದ್ರೆ ಪಾರ್ಲಿಮೆಂಟ್ ಚರ್ಚೆ ಆಗ್ತದೆ. ಚರ್ಚೆ ಆದ ನಂತರ ಅದನ್ನ ಜಾಯಿಂಟ್ ಪಾರ್ಲಿಮೆಂಟ್ ಸೆಷನ್ ಆಗ್ತಾರೆ. ನಮ್ಮಲ್ಲಿ ಕೂಡ ವಿಧಾನಸಭೆಯಲ್ಲಿ ಮಾಡ್ತೇವೆ. ಕೆಲವು ಬಿಲ್ಲಿಗೆ ಒಮ್ಮತದ ಅಭಿಪ್ರಾಯ ಬರೆದಿದ್ದಾಗ ಅಲ್ಲಿ ಒಂದು ಜಾಯಿಂಟ್ ಪಾರ್ಲಿಮೆಂಟ್ ಸಮಿತಿಯನ್ನು ಮಾಡ್ತೇವೆ. ಆ ಸಮಿತಿಯನ್ನು ಮಾಡಿ ನಮ್ಮ ವಿಧಾನಸಭೆಯಲ್ಲಿರುವಂತಹ ಎಲ್ಲ ಪಕ್ಷದವರು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಇಂಡಿಪೆಂಡೆಂಟ್ ಎಲ್ಲ ಸೇರಿಸಿ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ಅದನ್ನು ಸಪರೇಟ್ ಆಗಿ ಚರ್ಚೆ ಮಾಡ್ತೇವೆ. ಹಲವಾರು ಬಾರಿ ಕೂತು ಚರ್ಚೆ ಮಾಡಿದ ನಂತರ ಅದನ್ನ ವಿಧಾನಸಭೆಗೆ ನಾವು ಪ್ರೆಸೆಂಟ್ ಮಾಡೋದಕ್ಕೆ ಕೆಲಸ ಮಾಡ್ತೇವೆ. ಈ ಬಿಲ್ಲನ್ನು ತಿದ್ದುಪಡಿ ತರಬಹುದು ಅಂತ. ಅದಾದ ನಂತರ ಬಿಲ್ಲನ್ನ ಪಾರ್ಲಿಮೆಂಟ್ ತರ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಏನೋ ಭಾರತೀಯ ಜನತಾ ಪಕ್ಷದ ಎಂಪಿಗಳು ಹೆಚ್ಚಿದ್ದಾರೆ, ಪಾಸ್ ಆಯ್ತಪ್ಪ. ಆದ್ರೆ ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಇದೆಯಾ? ಭಾರತೀಯ ಜನತಾ ಪಕ್ಷಕ್ಕೆ ಪಾರ್ಲಿಮೆಂಟ್ ಮೆಜಾರಿಟಿ ಇಲ್ಲ. ಅಲ್ಲಿ ಮೆಜಾರಿಟಿ ಇರೋದು ಎಲ್ಲ ವಿರೋಧ ಪಕ್ಷದ ರಾಜ್ಯಸಭಾ ಮೆಂಬರೇ ಹೆಚ್ಚಿರುವಂಥದ್ದು. ಅಲ್ಲಿಯೂ ಕೂಡ ಪಾಸ್ ಆಗ್ತದೆ ಬಿಲ್. ಕಾಯ್ದೆಯಿಂದ ಈ ದೇಶದ ಮುಸ್ಲಿಂ ಬಾಂಧವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಕೆಲವೊಂದು ವಿರೋಧ ಪಕ್ಷದವರು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಕಾಯ್ದೆಯಿಂದ ನಮ್ಮ ಮುಂದಿನ ಭವಿಷ್ಯ ಹಾಗೂ ಈ ಭಾರತ ದೇಶ ಸುಭದ್ರವಾಗಿರುತ್ತದೆ ಬಂಧುಗಳೇ. ಆದುದರಿಂದ ಅಮಿತ್ ಶಾ ಜಿ ಹಾಗೂ ಮೋದಿಜಿ ಅವರು ತಗೊಂಡಿರುವ ನಿರ್ಧಾರ ಬಗ್ಗೆ ನಾವೆಲ್ಲರೂ ಬೆಂಬಲಿಸುತ್ತಿದ್ದೇವೆ. ತಾವುಗಳು ಬಂದು ನಮ್ಮೊಡನೆ ಬೆಂಬಲಿಸುತ್ತೇನೆ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಜನವರಿ 19ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, ಕೊಡಗು ಜಿಲ್ಲೆಯಲ್ಲಿಯೂ ಲಸಿಕೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಗೋಪಿನಾಥ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಗೋಪಿನಾಥ್ ಅವರು, ಕೊಡಗು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 39,466 ಮಕ್ಕಳಿದ್ದು, ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 34,810 ಮಕ್ಕಳು ಹಾಗೂ ನಗರ ಪ್ರದೇಶದಲ್ಲಿ 4,656 ಮಕ್ಕಳನ್ನು ಗುರುತಿಸಲಾಗಿದೆ. ಜಿಲ್ಲೆಯಲ್ಲಿ 645 ವಲಸೆ ಪ್ರದೇಶಗಳನ್ನು ಗುರುತಿಸಲಾಗಿದ್ದು, ಅಲ್ಲಿನ 5 ವರ್ಷದೊಳಗಿನ ಒಟ್ಟು 9,337 ಮಕ್ಕಳನ್ನು ಗುರುತು ಮಾಡಲಾಗಿದೆ. ಈ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 6 ಸಂಚಾರಿ ಲಸಿಕಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ತಂಡ ದುರ್ಗಮ ಪ್ರದೇಶಗಳನ್ನು ಗುರಿಯಾಗಿಸಿ ಆ ಪ್ರದೇಶಗಳಲ್ಲಿ 3 ದಿನಗಳಿಗೆ ಮಕ್ಕಳಿಗೆ ಲಸಿಕೆ ನೀಡುತ್ತಾರೆ. ಉಳಿದಂತೆ ಜಿಲ್ಲೆಯಾದ್ಯಂತ ಒಟ್ಟು 466 ಬೂತ್ಗಳು, 21 ಟ್ರಾನ್ಸಿಟ್ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುತ್ತೆ. ಜೊತೆಗೆ 6 ಸಂಚಾರಿ ತಂಡಗಳು ಮಡಿಕೇರಿ, ವಿರಾಜಪೇಟೆ ಮತ್ತು ಸೋಮವಾರಪೇಟೆ ತಾಲೂಕಿನಲ್ಲಿ ತಲಾ 2ರಂತೆ ಕಾರ್ಯನಿರ್ವಹಿಸ್ತಾ ಇವೆ ಅಂತ ಮಾಹಿತಿ ನೀಡಿದರು. ಕಾರ್ಮಿಕರ ಹೆಚ್ಚಾಗಿರುವ ತೋಟಗಳನ್ನು ಗುರಿಯಾಗಿಸಿ ಮನೆ ಭೇಟಿ ಸಂದರ್ಭದಲ್ಲಿ ನಾವು ಮಕ್ಕಳನ್ನ ಪತ್ತೆ ಹಚ್ಚಲಿಕ್ಕೆ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಲಸಿಕೆ ಹಾಕಕ್ಕೆ ಇದು ಮಾಡ್ತೀವಿ. ಇಷ್ಟು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಪ್ರಿಪರೇಷನ್ ಆಗಿ ನಾವು ಈಗಾಗಲೇ 15 ದಿನದಿಂದ ಮನೆ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಫಾರ್ ಇಮ್ಯುನೈಸೇಷನ್ ಅಂತ ಮಾಡಿದ್ದೇವೆ. ಇಲ್ಲಿ ವಿವಿಧ ಇಲಾಖೆಗಳು, ಅಂತರ್ ಇಲಾಖೆಯ ಸಮನ್ವಯ ಸಮಿತಿ ಸಭೆ ಅಂತ ಹೇಳ್ತಾರೆ. ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇರ್ಬೋದು, ಅಂಗನವಾಡಿ, ಶಾಲಾ ಶಿಕ್ಷಣ ಇಲಾಖೆ, KSITC, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಆಮೇಲೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಗೂ ಇತರ ಸಂಸ್ಥೆಗಳಾದ ರೋಟರಿ, ಲಯನ್ಸ್, ಎಲ್ಲ ಸಂಸ್ಥೆಗಳು ಹಾಗೂ ಪ್ರೈವೇಟ್ ಸ್ಕೂಲ್ನ ಒಂದು ಏನು ಅಸೋಸಿಯೇಷನ್ ಅವರೆಲ್ಲ ಸೇರಿ ಸಭೆ ಮಾಡಿದ್ದೇವೆ. ಈ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ರೋಟರಿಯವರು ಸಹ ನಮಗೆ ಜೋಡಿಸಿ ನಗರ ಪ್ರದೇಶದಲ್ಲಿ ಏನು ನಾವು ಲಸಿಕೆ ಹಾಕುವುದನ್ನು ಗುರುತಿಸಿದ್ದೇವೆ ಅಥವಾ ಕಾರ್ಯಕರ್ತರಿಗೆ ಮಧ್ಯಾಹ್ನದ ಉಪಹಾರವನ್ನು ನೀಡುವುದಕ್ಕೆ ಅಂತ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಲಯನ್ಸ್ ಅವರು ಸಹ ಹಾಗೆ ಪ್ರಚಾರಕ್ಕೂ ಸಹ ಅವರ ಹೆಚ್ಚಿಗೆ ಸಾಥ್ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಸೊ ಇಷ್ಟು ಮಾಹಿತಿಯನ್ನು ಮುಂದೆ ಹೇಳ್ತಾ ಇದ್ದೀವಿ. ತಾವು ಕೇಳ್ಕೊಳ್ಳೋದು ಮಡಿಕೇರಿ ರೋಟರಿ ಅಧ್ಯಕ್ಷ ರತನ್ ತಂಬಯ್ಯ, ಲಯನ್ಸ್ ಅಧ್ಯಕ್ಷ ಮೋಹನ್ ಕುಮಾರ್, ಬಿಸ್ಟಿ ಹಿಲ್ಸ್ ಅಧ್ಯಕ್ಷ ಜಗದೀಶ್ ಅವರು ತಮ್ಮ ಸಂಸ್ಥೆಗಳಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಅಗತ್ಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಮೋಹನ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಆಮೇಲೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ ವಲಸಿಗರು ಹೇಳೋದಲ್ಲಪ್ಪ, ಇದರಿಂದ ಬಿಹಾರ ಮತ್ತೆ ಈ ಅಸ್ಸಾಮಿಂದ ಬಂದಿರೋರು ನಮಗೆ ಸಿಗದೇ ಇರ್ಬೋದು ಅಂತ ನಿಮಗೆ ಸಿಗದೆ ದಯಮಾಡಿ ಅವ್ರು ಕಳಿಸ್ಕೊಡಿ ನಮ್ಮ ಬೂತ್ಗಳಿಗೆ. ನೀವು ಬೆರಳು ನೋಡಿ, ಎಲೆಕ್ಷನ್ ಆಗಿ ಹಾಕಿಲ್ಲ ಇಂಕು ಹಾಕಿದ್ರೆ ಮಗುಗೆ ಡ್ರಾಪ್ಸ್ ಹಾಕಿದೆ ಅಂತ, ಅದು ಹಾಕಿಲ್ಲ ಅಂತಂದ್ರೆ ಅದು ಇಲ್ಲ ಮಾರ್ಕ್ ಇಲ್ಲ ಅಂತಂದ್ರೆ ಹಾಕಿಲ್ಲ ಅಂತ ದಯಮಾಡಿ ಅಂತ ಮಕ್ಕಳು ನಿಮ್ಗೆ ಯಾರು ಕಂಡುಕೊಂಡ್ರೆ ಕಳಿಸ್ಕೊಡಿ. ನಾವು ಅದನ್ನ ಮಗುಗೆ 2ನೇ ಪೋಲಿಯೋ ವ್ಯವಸ್ಥೆ ಹಾಕ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಹೊಂದಿದ್ದೇವೆ. ನಮ್ಮ ರೋಟರಿ ಸಂಸ್ಥೆಯವರು ತುಂಬ ಸಹಕರಿಸ್ತಾರೆ. ಈ ಸಲ ನಮ್ಮ ಲಯನ್ಸ್ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ತಾವು ಕೂಡ ಪಬ್ಲಿಸಿಟಿ ಕೊಟ್ಟಿರ್ತಾರೆ, ತಮ್ಮಗೂ ಕೂಡ ಅದನ್ನು. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರ ಮನೆಯ ಮೇಲೆ ದಾಳಿ ನಡೆಸಿದ್ದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಪರಿಶೀಲನೆ ಮುಕ್ತಾಯಗೊಳಿಸಿ ದಾಖಲೆ ಸಹಿತ ವಾಪಸ್ಸಾದರು. ಗುರುವಾರ ರಾತ್ರಿ ನಟಿ ರಶ್ಮಿಕಾ ಮಂದಣ್ಣ ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದ ಅಧಿಕಾರಿಗಳು ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎನ್ನಲಾಗಿದೆ. ಗುರುವಾರ ರಾತ್ರಿ 9:30 ಸುಮಾರಿಗೆ ಮನೆಗೆ ಬಂದಿದ್ದ ರಶ್ಮಿಕಾ ಅವರನ್ನ 2:30ವರೆಗೆ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದ ಅಧಿಕಾರಿಗಳು ವಿವಿಧ ಹೂಡಿಕೆ ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಪಡಿತಾ ಇರುವ ಸಂಭಾವನೆ, ತೆರಿಗೆ ಪಾವತಿ ಸೇರಿದಂತೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎನ್ನಲಾಗಿದೆ. ಅಧಿಕಾರಿಗಳ ವಿಚಾರಣೆ ಮುಗಿಸಿ ಶುಕ್ರವಾರ ಬೆಳಗ್ಗೆ ರಶ್ಮಿಕಾ ಅವರು ಪೂರ್ವ ನಿಗದಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೆರಳಿದ್ರು. ಪರಿಶೀಲನೆ ಪೂರ್ಣಗೊಳ್ಳುವ ತನಕ ಮನೆ ಬಿಟ್ಟು ತೆರಳದಂತೆ ರಶ್ಮಿಕಾ ತಂದೆ ಮದನ್ ಮಂದಣ್ಣ ಹಾಗೂ ತಾಯಿ ಸುಮನ್ ಅವರಿಗೆ ಸೂಚನೆ ನೀಡಲಾಗಿತ್ತು. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಿಂದ ಬಂದಿದ್ದ ಅಧಿಕಾರಿಗಳು ಗುರುವಾರ ರಾತ್ರಿ ಪಟ್ಟಣದ ಅತಿಥಿ ಗೃಹದಲ್ಲಿ ತಂಗಿದ್ರು. ದಾಳಿಗೂ ಮೊದಲು ಐಟಿ ಅಧಿಕಾರಿಗಳು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಜನವರಿ 15ರಂದೇ ವಿರಾಜಪೇಟೆಗೆ ಬಂದಿದ್ದ ಅಧಿಕಾರಿಗಳು ಮದನ್ ಒಡೆತನದ ಸೆರೆನಿಟಿ ಹಾಲ್ನಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುಟ್ಟಾಗಿ ತೆರಳಿದ್ರು. ಅದಾದ ಮರುದಿನ ಬೆಳಿಗ್ಗೆಯೇ ಕುಕ್ಲೂರಿನ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಸೆರೆನಿಟಿ ಹಾಲ್ನಲ್ಲಿದ್ದ ದಾಖಲೆಗಳನ್ನು ಸಂಗ್ರಹ ಮಾಡಲಾಗಿದೆ. ಕೊಡಗು ಚಾನೆಲ್ ವಾರ್ತೆಯಲ್ಲಿ ಸಣ್ಣ ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಹೆಲ್ಮೆಟ್ ಕಡ್ಡಾಯ ಸೇರಿದಂತೆ ವಾಹನ ಸವಾರರ ಸುರಕ್ಷತೆಗೆ ಜಾರಿಗೊಳಿಸಿರುವ ಕಾನೂನು ಹಾಗೂ ರಸ್ತೆ ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲಿಸಿದ್ದಲ್ಲಿ ಮಾತ್ರ ಅಪಘಾತಗಳಲ್ಲಿ ಹೆಚ್ಚುತ್ತಿರುವ ಸಾವಿನ ಸಂಖ್ಯೆಗೆ ಕಡಿವಾಣ ಹಾಕಬಹುದಾಗಿದೆ ಎಂದು ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಎಸ್ ಜಯಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲ್ಲ ವಯೋಮಿತಿಯವರು ಸಂಚಾರಿ ನಿಯಮಗಳನ್ನು ಪಾಲಿಸುವುದರಿಂದ ವಾಹನ ಅಪರಾಧಗಳನ್ನು ಇಳಿಮುಖಗೊಳಿಸಬಹುದೆಂದು ಡಿವೈಎಸ್ಪಿ ಜಯಕುಮಾರ್ ಹೇಳಿದರು. ಪಟ್ಟಣದ ಪುರಭವನದಲ್ಲಿ ಪೊಲೀಸ್ ಇಲಾಖೆ ಮತ್ತು ಕ್ಲಬ್ ಮಹೀಂದ್ರ ಸಹಯೋಗದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ರಸ್ತೆ ಸುರಕ್ಷಾ ಸಪ್ತಾಹದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಸುಮಾರು 2,40,000 ಜನ ವಾರ್ಷಿಕವಾಗಿ ರಸ್ತೆ ಅಪಘಾತದಲ್ಲಿ ಸಾಯ್ತಾ ಇದ್ದು, ಈ ಸಂಖ್ಯೆಯು ಕೊಲೆ ಇತ್ಯಾದಿ ಅಪರಾಧ ಪ್ರಕರಣಗಳನ್ನು ಮೀರಿಸ್ತಾ ಇದೆ. ರಸ್ತೆ ಅಪಘಾತದ ಕುರಿತು ಜಾಗೃತಿ ಮೂಡಿಸಿದರೆ ಸಮಾಜದ ಹಿತದೃಷ್ಟಿಯಿಂದ ಉತ್ತಮವಾಗುತ್ತೆ. ಮದ್ಯಪಾನ ಸೇವಿಸಿ ಮೊಬೈಲ್ ಬಳಸಿ ವಾಹನ ಚಾಲನೆ ಬೇಡ ಅಂತ ಎಚ್ಚರಿಕೆ ನೀಡಿದರು. ನಿಮಗೆ ಒಂದು ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶ ಒಂದಾದ್ರೆ, ನಿಮ್ಮ ಮೂಲಕ ತಮ್ಮ ಪೋಷಕರಿಗಿರ್ಬೋದು, ತಮ್ಮ ಸಂಬಂಧಿಕರಿಗಿರ್ಬೋದು, ತಮ್ಮ ಸಹಪಾಠಿಗಳಿಗಿರ್ಬೋದು ಸಂಪೂರ್ಣ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಅಪಘಾತಗಳನ್ನು ಕಡಿಮೆ ಮಾಡಲಿಕ್ಕೆ ನಿಮ್ಮಿಂದ ಒಂದು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಜಾಥಾವನ್ನು ಮಾಡಿದ್ದೀವಿ. ಖಂಡಿತವಾಗ್ಲೂ ನೀವೆಲ್ಲ ಇದರಲ್ಲಿ ಭಾಗವಹಿಸಿ ಇವತ್ತು ತುಂಬಾ ಯಶಸ್ವಿ ಮಾಡಿದ್ದೀರಾ. ಅದಕ್ಕಾಗಿ ನಮ್ಮ ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ತಮಗೆ ಅಭಿನಂದನೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನ ಉಪನ್ಯಾಸಕ ವನಿತ್ ಕುಮಾರ್ ಮಾತನಾಡಿ, ಕಾನೂನನ್ನು ಅರಿತರೆ ಮಾತ್ರ ಕಾನೂನನ್ನು ಸಂರಕ್ಷಿಸಲು ಸಾಧ್ಯ ಅನ್ನೋದನ್ನು ಯುವಜನತೆ ಅರಿಬೇಕು. ರಸ್ತೆಯಲ್ಲಿ ನಡೆಯುವಾಗ ಮೊಬೈಲ್ ಬಳಸಿ ಕ್ಷಣಿಕ ಸಂತೋಷಕ್ಕಾಗಿ ಜೀವವನ್ನು ಕಳೆದುಕೊಳ್ಳುವಂತಾಗಬಾರದೆಂದರು. ಇದರ ಮಹತ್ವ ಬಹಳಷ್ಟು ನಾವು ಪಡ್ಕೋಬೇಕಾಗಿದೆ. ಏಕೆಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಸುದ್ದಿವಾಹಿನಿಗಳಲ್ಲಿ, ದಿನಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ದಿನದಿಂದ ದಿನಕ್ಕೆ ಅಪಘಾತಗಳು, ಪ್ರಾಣಹಾನಿಗಳು ಹೆಚ್ಚಾಗ್ತಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇದು ಏಕೆ ಆಗ್ತಾ ಇರಬಹುದು? ಪ್ರತಿಯೊಂದು ಸಂಘ ಸಂಸ್ಥೆ ನಡಿಬೇಕಾದ್ರೆ ತನ್ನದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಉದಾಹರಣೆಗೆ ಕಾಲೇಜು ನಡಿಬೇಕು ಅಂತ ಹೇಳಿದ್ರೆ
ಕಾಲೇಜಿನಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ನಾವು ಪಾಲಿಸ್ಕೊಂಡು ಬಂದ್ರೆ ಒಂದು ಸಂಘ ಸಂಸ್ಥೆಗಳು ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅನ್ನತಕ್ಕಂಥ ವಿಚಾರ ತಮಗೆಲ್ಲ ತಿಳಿದಿರ್ತದೆ. ಹಾಗೆಯೇ ಸಂಚಾರಿ ನಿಯಮದಲ್ಲೂ ಕೂಡ ತನ್ನದೇ ಆದಂತಹ ಕಾನೂನುಗಳು, ರೂಲ್ಸ್ಗಳು ಇರುವುದನ್ನು ನಾವು ಕಾಣ್ತೇವೆ. ಒಂದು ವೇಳೆ ಆ ಕಾನೂನನ್ನು ನಾವು ಉಲ್ಲಂಘನೆ ಮಾಡಿ ಬ್ರೇಕ್ ಮಾಡಿದ್ರೆ ಸಮಥಿಂಗ್ ಗೋಸ್ ಅಗೇನ್ಸ್ಟ್ ಟು ಅಸ್ ಅನ್ನತಕ್ಕಂಥದ್ದು ಇಟ್ ಈಸ್ ವೆರಿ ಕ್ಲಿಯರ್. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮಿತ್ರರಲ್ಲಿ, ಯುವಜನರಲ್ಲಿ ಜಾಗೃತಿ ಕೊಡ್ತಕ್ಕಂಥದ್ದು ಇಂದು ಅತ್ಯಂತ ಅವಶ್ಯಕವಾದದ್ದು. ಕೆಲವು ದೇಶಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ದೇ ಆರ್ ದ ರೂಲ್ ಮೇಕರ್ಸ್ ಅಂತ ಹೇಳ್ತೇವೆ, ಆದರೆ ನಮ್ಮಲ್ಲಿ ಕೆಲವರು ರೂಲ್ ಬ್ರೇಕರ್ಸ್ ಅಂತ. ಯಾವಾಗ ರೂಲ್ ಬ್ರೇಕ್ ಆಗುತ್ತೆ ಇಂಥ ಏನೋ ಅನ್ವಾಂಟೆಡ್ ಆಕ್ಟಿವಿಟೀಸು ಆಗುತ್ತೆ. ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ವನೀತ್ ಕುಮಾರ್ ಅವರು ಬಹಳ ಸವಿವರವಾಗಿ ಬಹಳ ಒಂದೊಂದು ಪಾಯಿಂಟ್ ಅನ್ನು ವಿದ್ಯಾರ್ಥಿ ಮಿತ್ರರು, ಯುವಜನರು ಹೇಗೆ ಪಾಲಿಸಬೇಕು, ಹೇಗೆ ಅಪಘಾತಗಳಾಗುತ್ತೆ ಅನ್ನತಕ್ಕಂಥದ್ದನ್ನು ಬಹಳ ಹಂತವಾಗಿ ವೇದಿಕೆಯಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲ ಕೆಟಿ ಬೋಪಯ್ಯ, ಸಿಪಿಐ ಕ್ಯಾತೆಗೌಡ, ಕ್ಲಬ್ ಮಹೀಂದ್ರದ ವ್ಯವಸ್ಥಾಪಕ ಕಾರ್ತಿಕ್ ಮತ್ತಿತರರು ಹಾಜರಿದ್ದರು. ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ಐ ವೀಣಾ ನಾಯ್ಕ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು. ಸಪ್ತಾಹದ ಪ್ರಯುಕ್ತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಜಾಥಾವನ್ನು ಏರ್ಪಡಿಸಲಾಗಿತ್ತು. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪ್ರಥಮ ಪುಣ್ಯ ಸ್ಮರಣೋತ್ಸವ ಜನವರಿ 19ರಂದು ತುಮಕೂರಿನ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಡೆಯಲಿದ್ದು, ಜಿಲ್ಲೆಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿಯವರು ಅಂದು ಬೆಳಿಗ್ಗೆ 10:30ಕ್ಕೆ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾರಂಭ ನಡೆಯಲಿದೆ. ಮೈಸೂರಿನ ಶ್ರೀ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬೆಂಗಳೂರು ಬೇಲಿ ಮಠದ ಅಧ್ಯಕ್ಷ ಶಿವರುದ್ರ ಮಹಾಸ್ವಾಮಿ, ಕನಕಪುರ ದೇಗುಲ ಮಠದ ಅಧ್ಯಕ್ಷ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿ ಆಗಮಿಸಲಿದ್ದಾರೆ ಅಂತ ತಿಳಿಸಿದರು. ಅತಿಥಿಗಳಾಗಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಲಕ್ಷ್ಮಣ ಸವದಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಚ್.ಡಿ. ಕುಮಾರಸ್ವಾಮಿ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಎಸ್. ಮಹೇಶ್, ಕಾಂತರಾಜು, ಸೋಮಪ್ಪ, ಹಾಲಪ್ಪ, ಮಹದೇವಪ್ಪ ಹಾಜರಿದ್ದರು. ಶಿವಕುಮಾರ ಮಹಾಸ್ವಾಮಿಗಳವರು ಭಾರತ ರತ್ನಕ್ಕಿಂತ ಹೆಚ್ಚಾಗಿ ವಿಶ್ವರತ್ನವಾಗಿ ಈ ನಾಡಿಗೆ ಸೇವೆಯನ್ನು 89 ವರ್ಷಗಳ ಕಾಲ ಸಲ್ಲಿಸಿರ್ತಕ್ಕಂಥದ್ದು ಮಾಧ್ಯಮ ಮಿತ್ರರನ್ನು ನಿಮಗೆಲ್ಲೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಅವರ ವಾರ್ಷಿಕ ಪುಣ್ಯಸ್ಮರಣೆಯನ್ನು ಇದೇ ತಿಂಗಳ 19ನೇ ತಾರೀಕು 19/1/2020 ಭಾನುವಾರ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇರತಕ್ಕಂಥದ್ದು. ಇಡೀ ಕಾರ್ಯಕ್ರಮ ಈಗಿನ ಅಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸಾನ್ನಿಧ್ಯ, ಸಲಹೆ, ಸಹಕಾರದೊಂದಿಗೆ ನಡೀತಾ ಇದೆ. ಆ ದಿನ ನಾಡಿನ ಇಡೀ ರಾಜ್ಯದ ಲಕ್ಷಾಂತರ ಭಕ್ತರು ಶ್ರೀಮಠಕ್ಕೆ ಸೇರುವ ನಿರೀಕ್ಷೆ ಇದೆ. ಅದೇ ರೀತಿ ನಾಡಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಆ ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುತ್ತೂರಿನ ಜಗದ್ಗುರುಗಳು ವಹಿಸ್ತಾ ಇದ್ದಾರೆ. ಅದೇ ರೀತಿ ನಾಡಿನಿಂದ ಸಾವಿರಾರು ಮಠಾಧೀಶರು ಆ ದಿನ ಅಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಮೈಸೂರು ಜಿಲ್ಲೆ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಜನವರಿ 21ರಿಂದ 26ರವರೆಗೆ ಆಯೋಜಿಸಲಾಗಿದ್ದು, ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಎಸ್. ಮಹೇಶ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಜನವರಿ 21ರಿಂದ 26ರವರೆಗೆ ಆಯೋಜಿಸಲಾಗಿದ್ದು, ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಸ್. ಮಹೇಶ್ ತಿಳಿಸಿದ್ದಾರೆ.
ಜನವರಿ 21ರಂದು ವೀರಭದ್ರೇಶ್ವರ ಕೊಂಡೋತ್ಸವ, ಜನವರಿ 23ರಂದು ರಥೋತ್ಸವ, ಜನವರಿ 24ರಂದು ಮಹದೇಶ್ವರ ಕೊಂಡೋತ್ಸವ, ಜನವರಿ 25ರಂದು ತೆಪ್ಪೋತ್ಸವಗಳ ಜೊತೆಗೆ ಲಕ್ಷ ದೀಪೋತ್ಸವ, ಹಾಲರವಿ ಉತ್ಸವ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು, ವೈವಿಧ್ಯಮಯ ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಜರುಗಲಿವೆ. ಜನವರಿ 21ರಂದು ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಮಾಜಿ ಕೇಂದ್ರ ಸಚಿವ ಎಂ ವೀರಪ್ಪ ಮೊಯ್ಲಿ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ, ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. 6 ದಿನಗಳ ಕಾಲ ಏರ್ಪಡಿಸಿರುವ ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಬಿಂದಿಗೆಯನ್ನು ತಲೆ ಮೇಲೆ ಹೊತ್ತು ಓಡುವುದು ಮುಂತಾದ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ನೆನಪಿನ ಕಾರ್ಯಕ್ಕೆ ಹಾಗೂ ಪ್ರಶಸ್ತಿ ಪತ್ರ ನೀಡಲಾಗುವುದು. ದನಗಳ ಜಾತ್ರೆಯನ್ನು ಆರಂಭಿಸಿ 52 ವರ್ಷಗಳಾಗಿವೆ. ವಿವಿಧ ಬಗೆಯ ರಾಸುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಉತ್ತಮ ರಾಸುಗಳಿಗೆ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುವುದು. ಸಾಂಸ್ಕೃತಿಕ ಮೇಳ, ಜೆಎಸ್ಎಸ್ ಅಂತರ ಸಂಸ್ಥೆಗಳ ಸಾಂಸ್ಕೃತಿಕ ಮೇಳದಲ್ಲಿ 3500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ. ಭರತನಾಟ್ಯ, ಸಮೂಹ ನೃತ್ಯ, ಶಾಸ್ತ್ರೀಯ ಸಂಗೀತ, ವಚನಾಧಾರಿತ ನೃತ್ಯ, ಸಮೂಹ ಗಾಯನ ಸ್ಪರ್ಧೆಗಳ ಮೂಲಕ ಸುಮಾರು 450ಕ್ಕೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತವೆ. ಕೊಡಗು ಚಾನೆಲ್ ವಾರ್ತೆಯಲ್ಲಿ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವಿರಾಜಪೇಟೆ ನಗರದಲ್ಲಿ 7ನೇ ವರ್ಷದ ಕುಂಭಾಭಿಷೇಕ ನಗರದ ಮೀನುಪೇಟೆಯಲ್ಲಿರುವ ಶ್ರೀ ಕಂಚಿ ಕಾಮಾಕ್ಷಿ ದೇವಾಲಯದಲ್ಲಿ ನಡೆಯಿತು. ಬೆಳಗಿನಿಂದ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳನ್ನು ಒಳಗೊಂಡು ಮಧ್ಯಾಹ್ನ ಮಹಾಪೂಜೆ ಮತ್ತು ಕಳಶ ಅಭಿಷೇಕ ನಡೆಯಿತು. ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ವಿರಾಜಪೇಟೆ ನಗರದಲ್ಲಿ ನಡೆದ 7ನೇ ವರ್ಷದ ಕುಂಭಾಭಿಷೇಕ ನಗರದ ಮೀನುಪೇಟೆಯಲ್ಲಿರುವ ಶ್ರೀ ಕಂಚಿ ಕಾಮಾಕ್ಷಿ ದೇವಾಲಯದಲ್ಲಿ ಜರುಗಿತು. ಬೆಳಗಿನಿಂದ ವಿವಿಧ ರೀತಿಯ ಕೈಂಕರ್ಯಗಳನ್ನು ಒಳಗೊಂಡು ಮಹಾಪೂಜೆ ಮತ್ತು ಕಳಶ ಅಭಿಷೇಕ ನಡೆಯಿತು. ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ನೂರಾರು ಭಕ್ತರು ಮಹಾಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಮೀನುಪೇಟೆ ಶ್ರೀ ಕಂಚಿ ಕಾಮಾಕ್ಷಿ ದೇವಾಲಯ ಸುಮಾರು 350ರಿಂದ 400 ವರ್ಷದ ಐತಿಹಾಸಿಕ ದೇವಸ್ಥಾನದ 7ನೇ ವರ್ಷದ ಕುಂಭಾಭಿಷೇಕ ವಾರ್ಷಿಕೋತ್ಸವವನ್ನು ಯೋಜಿಸಲು ಕುಟುಂಬದವರು ಮತ್ತು ವಿರಾಜಪೇಟೆಯ ಎಲ್ಲ ಭಕ್ತಾದಿಗಳು ಸೇರಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಇಂದು ಬೆಳಗ್ಗೆ ಪ್ರಾತಃ ಕಾಲ ಗಣಪತಿ ಹೋಮ, ದುರ್ಗಾ ಪೂಜೆ, ಕುಂಭಾಭಿಷೇಕ ಮತ್ತು ಕಲಶ ಪೂಜೆ 12 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿರುತ್ತೇವೆ. ಅಲ್ಲದೆ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಮಾಡುತ್ತಿದ್ದೇವೆ. ಎಲ್ಲ ವಿರಾಜಪೇಟೆಯ ಎಲ್ಲ ಭಕ್ತಾದಿಗಳು ಪ್ರತಿ ವರ್ಷ ಇದೇ ರೀತಿ ಜನವರಿ 17ರಂದು ಬಂದು ದೇವಿಯ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ತಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇವೆ. ಬರುವಂಥ ನಮ್ಮ ಕುಂಭಾಭಿಷೇಕ ವಿರಾಜಪೇಟೆಯ ಎಲ್ಲ ಭಕ್ತಾದಿಗಳು ತನು ಮನ ಧನ ಸಹಕಾರದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ವರ್ಷ ಪ್ರತಿ ಇದೇ ಥರ ತಮ್ಮ ತನು ಮನ ಧನದಿಂದ ಸಹಕರಿಸಿ ವರ್ಷದ ವಿಜೃಂಭಣೆಯಿಂದ ನಡೆಸಿಕೊಡಬೇಕು ತಮ್ಮ ಈ ಭಕ್ತಾದಿಗಳಿಗೆ ವಿನಂತಿಸಿಕೊಳ್ಳುತ್ತಾ ವರ್ಷ ಪ್ರತಿ ನಾವು ಮಧ್ಯಾಹ್ನ ಅನ್ನದಾನ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಆದರೆ ಭಕ್ತಾದಿಗಳ ಸಹಕಾರ ಮತ್ತು ಈ ದಾನದ ಸಮಸ್ತ ಭಕ್ತ ಬಾಂಧವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ತಮ್ಮ ಈ ದೇವರ ಆಶೀರ್ವಾದ ನಾವು ಕಾಪಾಡಬೇಕು ಅಂತ ನಾನು ಈ ಶ್ರೀ ಕಂಚಿ ಕಾಮಾಕ್ಷಿ ದೇವಸ್ಥಾನ ಭಕ್ತ ಆಡಳಿತ ಮಂಡಳಿ ಪರವಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಗ್ರಾಹಕರು ತಮಗಿರುವ ಕಾನೂನುಗಳ ಬಗ್ಗೆ ಅರಿವಿಲ್ಲದೆ ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದು, ವಿದ್ಯಾರ್ಥಿ ದಿಸೆಯಲ್ಲಿ ಈ ಬಗ್ಗೆ ಅರಿತುಕೊಳ್ಳಬೇಕು ಎಂದು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ ಅಧ್ಯಕ್ಷರಾದ ಸಿವಿ ಮರಗೂರು ಅವರು ತಿಳಿಸಿದರು. ಗ್ರಾಹಕರು ತಮಗಿರುವ ಕಾನೂನುಗಳ ಬಗ್ಗೆ ಅರಿವಿಲ್ಲದೆ ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದ್ದು, ವಿದ್ಯಾರ್ಥಿ ದಿಸೆಯಲ್ಲಿ
ಈ ಬಗ್ಗೆ ಅರಿತುಕೊಳ್ಳಬೇಕೆಂದು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ ಅಧ್ಯಕ್ಷರಾದ ಸಿವಿ ಮರಗೂರ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆ, ಜಿಲ್ಲಾ ಗ್ರಾಹಕರ ವೇದಿಕೆ ಮತ್ತು ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕುಶಾಲನಗರ ಇವರ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ, ಭಾರತೀಯ ಗ್ರಾಹಕರಿಗೆ ಮಹತ್ವದ ತಿರುವು, ಗ್ರಾಹಕರ ರಕ್ಷಣಾ ಕಾಯ್ದೆ 2019 ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಸೆಂಬರ್ 24, 1986ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಿತು. ಈ ದಿನವನ್ನೇ ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೇವೆ. ನಾವು ಯಾವುದೇ ವಸ್ತುವನ್ನು ಖರೀದಿ ಮಾಡಿದರೂ ಕೂಡ ರಶೀದಿಯನ್ನು ಪಡೆದುಕೊಳ್ಳಬೇಕು. ರಶೀದಿಯಿಂದ ಪಡೆದುಕೊಳ್ಳುವುದು ನಮ್ಮ ಹಕ್ಕು ಅಂತ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಆನ್ಲೈನ್ ಮಾರ್ಕೆಟಿಂಗ್ನಲ್ಲಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ತಂತ್ರಜ್ಞಾನ ಮುಂದುವರೆದಂತೆ ಈ ರೀತಿಯ ವ್ಯಾಪಾರದ ವಿಧಾನಗಳು ಹುಟ್ಟಿಕೊಂಡಿವೆ. ಸಾಧ್ಯವಾದಷ್ಟು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ವಸ್ತುಗಳನ್ನು ಖರೀದಿ ಮಾಡಿ ಏನಾದರೂ ಲೋಪದೋಷಗಳು ಉಂಟಾದರೆ ಅದನ್ನು ಸರಿಪಡಿಸಿಕೊಳ್ಳಲು ಸಹಕಾರಿಯಾಗುತ್ತೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಡಿಕೇರಿಯಲ್ಲಿ ಜಿಲ್ಲಾ ಬಿಜೆಪಿಯಿಂದ ಜನಜಾಗೃತಿ, ಪೌರತ್ವ ಕಾಯ್ದೆಯಿಂದ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಇಲ್ಲ, ರಹೀಂ ಉಚ್ಚಿಲ್ ಭರವಸೆ. ಜನವರಿ 19ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ, ಮಕ್ಕಳ ಸದೃಢ ಭವಿಷ್ಯಕ್ಕಾಗಿ 2 ಹನಿ ಲಸಿಕೆ ಹಾಕಲು ಮಕ್ಕಳ ಅಭಿವೃದ್ಧಿ ಡಾಕ್ಟರ್ ಗೋಪಿನಾಥ್ ಸಲಹೆ. ಗುರುವಾರ ರಾತ್ರಿ ರಶ್ಮಿಕಾ ಮಂದಣ್ಣ ಅವರ ತೀವ್ರ ವಿಚಾರಣೆ, ದಾಖಲೆ ಸಂಗ್ರಹ. ಎಲ್ಲ ವಯೋಮಿತಿಯವರು ಸಂಚಾರಿ ನಿಯಮಗಳನ್ನು ಪಾಲಿಸುವುದರಿಂದ ವಾಹನ ಅಪರಾಧಗಳು ಇಳಿಮುಖ. ವಿರಾಜಪೇಟೆಯಲ್ಲಿ ನಡೆದ ರಸ್ತೆ ಸುರಕ್ಷಾ ಸಪ್ತಾಹದಲ್ಲಿ ಡಿವೈಎಸ್ಪಿ ಜಯಕುಮಾರ್ ಅಭಿಪ್ರಾಯ. ಗ್ರಾಹಕರ ರಕ್ಷಣಾ ಕಾಯ್ದೆ 2019 ಕಾರ್ಯಕ್ರಮ, ಗ್ರಾಹಕರು ತಮ್ಮ ಹಕ್ಕುಗಳ ಬಗ್ಗೆ ಅರಿತುಕೊಳ್ಳಿ, ಸಿವಿ ಮರಗೂರ ಸಲಹೆ. ಇಲ್ಲಿಗೆ ಕೊಡಗು ಚಾನೆಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳೊಂದಿಗೆ ನಂದಿನಿ ಗಣೇಶ್. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸಿನಕಡುವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವ್ ಪೇಟ್, ಮಡಿಕೇರಿ.